ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮತ್ತೆ 2 ವಾರ ಎಕ್ಸ್ಟ್ರಾ ಮುಂದೂಡಿಕೆಯಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ವಾರದ ಆರಂಭದಲ್ಲೇ ದೊಡ್ಡಮನೆಯಲ್ಲಿ ಯುದ್ಧ ಶುರುವಾಗಿದೆ. ಎಲ್ಲಾ ಸ್ಪರ್ಧಿಗಳು ಪರಸ್ಪರ ಕಾದಾಟಕ್ಕೆ ನಿಂತಿದ್ದಾರೆ. ಹೌದು ವೀಕ್ಷಕರೇ, ಈ ವಾರ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಅವರ ನಡುವಿನ ಜಗಳ ತಾರಕಕ್ಕೆ ಏರಿರೋದು ಸುಳ್ಳಲ್ಲ. ಡ್ರೋನ್ ಪ್ರತಾಪ್ ಅವರು ಸುದೀಪ್ ಅವರ ಮುಂದೆ ವಿನಯ್ ಬಗ್ಗೆ ಆ ಮಾತು ಹೇಳಿದ್ದೇ ಈಗ ನಡೆಯುತ್ತಿರುವ ಮಹಾಯುದ್ಧಕ್ಕೆ ಕಾರಣವಾಗಿದೆ. ವಿನಯ್ ಇನ್ನೊಬ್ಬರನ್ನ ತುಳಿದು ತಾವು ಮೇಲಕ್ಕೆ ಹೋಗ್ತಿದ್ದಾರೆ ಅಂತ ಡ್ರೋನ್ ಪ್ರತಾಪ್ ಹೇಳಿದ್ರು. ಇದೇ ಮಾತಿಗೆ ವಿನಯ್ ಅವರು ಸಿಟ್ಟಾಗಿದ್ದು ಡ್ರೋನ್ ಪ್ರತಾಪ್ ಅವರನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಯಾವುದೇ ಟಾಸ್ಕ್ ಕೊಟ್ಟರು ಅಲ್ಲಿ ವಿನಯ್ ಅವರು ಡ್ರೋನ್ ಪ್ರತಾಪ್ ಕಡೆ ಬೊಟ್ಟು ಮಾಡಿದ್ರೆ ಡ್ರೋನ್ ಪ್ರತಾಪ್ ಅವರು ವಿನಯ್ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ವಿನಯ್ ಅವರು ಎಲ್ಲೋ ಒಂದು ಕಡೆ ಆಟವನ್ನ ಬಿಟ್ಟು ಹೊರಗಡೆ ಹೋದಂತೆ ಕಾಣಿಸ್ತಿದೆ. ಟಾಸ್ಕ್ ವಿಚಾರ ಅಂತ ಬಂದಾಗ ಇಲ್ಲಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವ ಘಟನೆಗಳನ್ನೇ ಆಧಾರವಾಗಿಟ್ಕೊಂಡು ಇನ್ನೊಬ್ಬ ಸ್ಪರ್ಧಿಯ ಬಗ್ಗೆ ಮಾತನಾಡಬೇಕು. ಆದ್ರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ವಿನಯ್ ಅವರು ಏನೇ ಮಾತನಾಡಿದ್ರು ಅದು ಅವರ ಹೊರಗಿನ ಜೀವನಕ್ಕೆ ಕನೆಕ್ಟ್ ಆಗ್ತಿದೆ. ವಿನಯ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ನಾನು ಮನೆಯಲ್ಲಿ ನಡೆದಿರೋ ವಿಚಾರಗಳನ್ನೇ ಹೇಳ್ತಿದ್ದೀನಿ ಅಂದ್ರೂ ಕೂಡ ಅದು ಪರೋಕ್ಷವಾಗಿ ಡ್ರೋನ್ ಪ್ರತಾಪ್ ಅವರ ಹೊರಗಿನ ವೈಯಕ್ತಿಕ ಜೀವನದಲ್ಲಾದ ಘಟನೆಗಳಿಗೆ ತಳುಕು ಹಾಕೊಳ್ತಿದೆ. ಇದರಿಂದ ಸಹಜವಾಗಿ ಡ್ರೋನ್ ಪ್ರತಾಪ್ ಅವರಿಗೂ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಹಾಗಾಗಿ ಅವರು ವಿನಯ್ ವಿರುದ್ಧ ತಿರುಗಿ ಮಾತನಾಡ್ತಾನೆ ಇದ್ದಾರೆ. ಚೀಪ್, ಕಾಂಟ್ರವರ್ಸಿ, ಅಮಾಯಕ, ಮುಗ್ಧ, ನಾಟಕ ಹೀಗೆ ವಿನಯ್ ಅದೇನೇ ಹೇಳಿದ್ರು ಅದು ಡ್ರೋನ್ ಪ್ರತಾಪ್ ಅವರ ಹೊರಗಿನ ಜೀವನದಲ್ಲಾದ ಘಟನೆಗಳಿಗೆ ಹೋಲಿಕೆ ಆಗ್ತಿದೆ. ಇಷ್ಟು ಮಾತ್ರವಲ್ಲದೆ ಡ್ರೋನ್ ಪ್ರತಾಪ್ ಇಲ್ಲಿ ಎಲ್ಲರಿಗೂ ಕಾಗೆ ಹಾರಿಸ್ತಿದ್ದಾರೆ ಅಂತ ಹೇಳಿದ್ದು ಮಾತ್ರ ಪ್ರತಾಪ್ ಅವರನ್ನ ಮತ್ತಷ್ಟು ನೋವಾಗುವಂತೆ ಮಾಡಿದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಮ್ಮೆ ಕೆಳಗೆ ಬಿದ್ದು ಮತ್ತೆ ಮೇಲೆ ಏಳಬೇಕಾದ್ರೆ ಮತ್ತದೇ ಚುಚ್ಚು ಮಾತುಗಳು ಬಂದ್ರೆ ಅದು ಮತ್ತಷ್ಟು ನೋವು ಕೊಟ್ಟು ಆತನನ್ನು ಇನ್ನಷ್ಟು ಕುಗ್ಗಿಸುತ್ತದೆ. ಇಲ್ಲಿ ಡ್ರೋನ್ ಪ್ರತಾಪ್ ವಿಚಾರದಲ್ಲೂ ಅದೇ ಆಗ್ತಿದೆ. ವಿನಯ್ ಹಾಗೂ ಡ್ರೋನ್ ಪ್ರತಾಪ್ ನಡುವಿನ ಜಗಳ ಎಲ್ಲೆ ಮೀರುತ್ತಿರುವ ಕಾರಣ ಸ್ವತಃ ಬಿಗ್ ಬಾಸ್ ವಿನಯ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಇಲ್ಲಿ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಮಾತ್ರವಲ್ಲ, ತನಿಷಾ ಹಾಗೂ ಸಂಗೀತ ಕೂಡ ತಾವು ಯಾರಿಗೇನೂ ಕಡಿಮೆ ಎಂಬಂತೆ ಜಗಳಕ್ಕೆ ನಿಂತಿದ್ದಾರೆ. ಮತ್ತೊಂದೆಡೆ ಕಾರ್ತಿಕ್ ಕೂಡ ಸಂಗೀತ ವಿರುದ್ಧ ಆಗಾಗ ಬಾಣ ಬಿಡ್ತಲೇ ಇದ್ದಾರೆ. ವರ್ತೂರ್ ಮತ್ತು ತುಕಾಲಿ ಕೂಡ ಈಗ ಬೇರೆ ಸ್ಪರ್ಧಿಗಳ ಜೊತೆ ಜಗಳಕ್ಕೆ ಮುಂದಾಗ್ತಿದ್ದಾರೆ. ಒಟ್ಟಾರೆ ಫಿನಾಲೆ ಹತ್ತಿರ ಬರ್ತಿದ್ದಂತೆ ಸ್ಪರ್ಧಿಗಳ ನಡುವೆ ಸ್ನೇಹಕ್ಕಿಂತ ಜಾಸ್ತಿ ಜಗಳಗಳೇ ಆಗ್ತಿವೆ.